ಶ್ರೀರಾಮ ಸಮರ್ಥ. ಪತ್ರ 3. ಅಣ್ಣಪ್ಪ ಎಂಬ ಶ್ರೀ ಮಹಾರಾಜರ ಒಬ್ಬ ಶಿಷ್ಯನಿದ್ದನು. ಅವನು ಬಹಳಷ್ಟು ನಾಮಸ್ಮರಣೆ ಮಾಡಿದ್ದನು. ಆದರೆ ವಾರ್ಧಕ್ಯದಲ್ಲಿ ಅವನ ಸ್ಥಿತಿಯು ಕೆಟ್ಟಿತು. ಅವನು ಮೃತ್ಯುಶಯ್ಯೆಯಲ್ಲಿರುವಾಗ ಶ್ರೀ ಮಹಾರಾಜರು ಅವನಿಗೆ ಈ ಪತ್ರ ಬರೆದಿರುತ್ತಾರೆ. ಶ್ರೀರಾಮ ಭಕ್ತಿಪರಾಯಣ ಅಣ್ಣಪ್ಪ ಅವರಿಗೆ ಆಶೀರ್ವಾದ. ನಿಮ್ಮ ಪ್ರಕೃತಿಯೂ ಸರಿಯಾಗಿ ಇಲ್ಲ ಎಂಬುದನ್ನು ಕೇಳಿ ಅಸಮಾಧಾನವಾಯಿತು. ಆದರೂ ಕೂಡ ಚಿತ್ತದಲ್ಲಿರುತ್ತದೆಯೋ ಸಮಾಧಾನ ಯಾರಿಗೆ? ಅವರೇ ಸೇರುತ್ತಾರೆ ಭಗವಂತನಿಗೆ. ಯಾರಿಗೆ ವಿಶ್ವಾಸ ರಾಮನಲ್ಲಿರುತ್ತದೆ, ಸಮಾಧಾನ ಅವನನ್ನು ಸ್ವೀಕರಿಸುತ್ತದೆ. ನನ್ನ ಹಿತವು ರಾಮನ ಕೈಯಲ್ಲಿ ಎಂಬ ವಿಶ್ವಾಸವು ಅದರಿಂದಲೇ ಪ್ರಾಪ್ತವಾಗುತ್ತದೆ. ಸಮಾಧಾನವು ದೇಹ ದುಃಖ ಪರಮಾತ್ಮನ ಇಚ್ಛೆಯನ್ನು ತಿಳಿದು ಭಗವಂತನವನಾದವನು ಪ್ರಾರಬ್ಧದ ಮೇಲೆ ಹಾಕುವನು ದೇಹವನ್ನು. ದೇಹದ ಗತಿ ಪ್ರಾರಬ್ಧಾಧೀನ, ಇದನ್ನೇ ಹೇಳುತ್ತಾರೆ ಸರ್ವ ಸಂತ ಜನ. ಆದರೆ ಅವರಲ್ಲಿಯೇ ಹೊಂದಲು ಬರುತ್ತದೆ ಸುಖ ಸಮಾಧಾನವನ್ನು. ಧ್ಯಾನಿಸಿದರೆ ಒಬ್ಬ ರಘುನಂದನನ್ನು. ತಾತ್ಪೂರ್ತಿಕ ತೆಗೆದುಕೊಳ್ಳಬೇಕು ಏನಾದರೂ ಔಷಧವನ್ನು, ಆದರೆ ಹೊಂದಬಾರದು ದೇಹದ ಆಸಕ್ತಿಯನ್ನು. ಶ್ರೀ ವೆಂಕಟಾಪುರಕ್ಕೆ ಹೋದರೆ ಪ್ರಾರ್ಥಿಸಬೇಕು ದೇವರನ್ನು. ದೇಹ ದುಃಖವಿರುವುದು ಬಹಳ ಕಠಿಣ, ಅದರಿಂದಾಗುವುದು ರಾಮನ ವಿಸ್ಮರಣ. ಈಗ ಕೊಡು ನಾಮದ ಅಖಂಡ ಸ್ಮರಣೆ. ದೇವಾ ದೇಹ ಮಾಡಿದ ನಿನಗೆ ಸಮರ್ಪಣೆ. ಭಗವಂತನಿರುವನು ಹೆಚ್ಚು ದಯಾರ್ದ್ರ, ಅವನು ಮಾಡುವುದೆಲ್ಲವೂ ನಮ್ಮ ಹಿತದ್ದೇ ಎಂದು ಹೊಂದಿರಿ ನಿರ್ಧಾರ. ವಿಶ್ವಾಸ ಹೊಂದಿರಿ ಇರುತ್ತೇನೆಂದು ನಿಮ್ಮ ಹತ್ತಿರ ನಾನು. ಆದ್ದರಿಂದ ಬಿಡಬೇಡಿರಿ ನೀವು ಧೈರ್ಯವನ್ನು. ಸುಖವಾಗಿ ಮಾಡಿರಿ ನಾಮಸ್ಮರಣ, ಅಂದರೆ ಕೃಪೆ ಮಾಡುತ್ತಾನೆ ರಘುನಂದನ. ತಿಳಿಯಿರಿ ಆಶೀರ್ವಾದ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.